ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಕಲ್ಮಾಡಿ ಚರ್ಚಿಗೆ ಹೊರಟಿದ್ದೇವೆ. ಇವತ್ತು ಅಲ್ಲಿದು ಹಬ್ಬ. ಇವತ್ತು ಇಂಡಿಪೆಂಡೆನ್ಸ್ ಡೇ, ಕಲ್ಮಾಡಿ ಚರ್ಚಿದ್ದು ಹಬ್ಬ, ಮತ್ತು ನಮ್ಮದು ಮೇರಿ ಮಾತೆ ಸ್ವರ್ಗಾರೋಹಣವಾದ ದಿನ ಇವತ್ತು. ಇಲ್ಲಿ ತುಂಬ ಜನ ಬರ್ತಾರೆ ಈ ಹಬ್ಬಕ್ಕೆ. ತುಂಬ ಜಾತಿ ಭೇದ ಮತ ಏನೂ ಸಹ ನೋಡೋದಿಲ್ಲ, ಎಲ್ಲರೂ ಸಹ ಬರ್ತಾರೆ ಇಲ್ಲಿ. ಇದೊಂದು ಭಕ್ತರ ಪ್ರತಿಯೊಂದು ಕೋರಿಕೆಯನ್ನು ಈಡೇರಿಸುವ ಇದು ಕಲ್ಮಾಡಿ ಮಾತೆ ಆರೋಗ್ಯ ಮಾತೆ ಚರ್ಚ್. ಇದು ಸ್ಟೆಲ್ಲಾ ಮೆರಿಸ್ ಅಂತ ಹೇಳ್ತಾರೆ ಇಲ್ಲಿ. ಇದು ಚರ್ಚ್ ಸಹ ಹಾಗೆ ಒಂದು ಹಡಗಿನ ರೀತಿಯಲ್ಲಿ ಉಂಟು. ಒಳಗೆ ಸಹ ಭಾರಿ ಚೆನ್ನಾಗಿ ಉಂಟು ಇದರದ್ದು ಶಿಲ್ಪಕಲೆ ಎಲ್ಲ. ಇಲ್ಲಿ ನೋಡಿ, ಇದು ಹೊರಗಿನ ದೃಶ್ಯ. ಸೈಡಲ್ಲೆಲ್ಲ ಫೌಂಟೇನ್ ಮಾಡಿದ್ದಾರೆ ನೀರಿದ್ದು. ಅದರ ಮಧ್ಯದಲ್ಲಿ ಚರ್ಚ್ ಇದ್ದಾಗೆ ತೋರ್ತದೆ. ಅಂದರೆ ದೊಡ್ಡ ಸಮುದ್ರದಲ್ಲಿ ಹಡಗು ಹೋದ ರೀತಿಯಲ್ಲಿ ಇದು ಕಾಣ್ತದೆ. ನೈಟ್ ವ್ಯೂಸ್ ತುಂಬ ಚೆನ್ನಾಗಿರ್ತದೆ ಇಲ್ಲಿ. ಇದರಲ್ಲಿ ನಾನು ವಿಡಿಯೋ ಮಾಡಿ ಸ್ವಲ್ಪ ಆಚೆ ಈಚೆ ಆಗಿದೆ, ಕ್ಷಮಿಸಿ. ಇಲ್ಲಿ ನೋಡಿ, ತುಂಬ ಜನ ಇದ್ದಾರೆ. ಇದು ನಾವಿವತ್ತು ಸಂಜೆ ಹೋದದ್ದು. ಬೆಳಿಗ್ಗೆ 10 ಗಂಟೆಗೆ ಮಹಾಬಲಿ ಪೂಜೆ ಇರ್ತದೆ ನೋಡಿ. ಇದು ಚರ್ಚ್ ಹೇಗೆ ಕಾಣ್ತದೆ ನೋಡಿ ನೈಟ್ ವ್ಯೂವಲ್ಲಿ. ಅದು ನನಗೆ ಅಡ್ಡ ವಿಡಿಯೋ ಮಾಡುವಾಗ ಅದು ಚರ್ಚ್ ಫುಲ್ಲು ಕಾಣೋದಿಲ್ಲ, ಅದಕ್ಕೆ ನಾನು ಆ ರೀತಿ ವಿಡಿಯೋ ಮಾಡಿದ್ದು. ಇಲ್ಲಿ ನೋಡಿ, ಇದೆ ಎಲ್ಲರೂ ಭಕ್ತರೆಲ್ಲರೂ ಪ್ರೇಯರ್ ಮಾಡ್ತಾ ಇದ್ದಾರೆ. ಮೇರಿ ಮಾತೆಯ ಮಂಟಪ ಇದು. ಇದು ಚರ್ಚಿನ ಒಳಗಿನ ದೃಶ್ಯ. ನಮಗೆ ಒಂದು ಹಡಗಿನಲ್ಲಿ ಹೋದ ಒಂದು ಅನುಭವ ಇಲ್ಲಿ ಆಗ್ತದೆ ನೋಡಿ. ಇಲ್ಲಿ ನಮ್ಮ ಯೇಸು ದೇವರದ್ದು ಅಳ್ತಾರ ಅಂತ ಹೇಳ್ತೇವೆ ನಾವು, ಅದೆಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆಯ ಶಿಲ್ಪಗಳಲ್ಲಿ ಮಾಡಿದ್ದಾರೆ. ಚರ್ಚಿನ ವಿನ್ಯಾಸ ಭಾರಿ ಚೆನ್ನಾಗಿದೆ ಇದರದ್ದು ನೋಡಿ. ಸುಮಾರು ಬಂದವರಿಗೆಲ್ಲ ಊಟ ಎಲ್ಲ ಇರ್ತದೆ, ಎಲ್ಲ ವೆಜ್ ಊಟ ಎಲ್ಲರಿಗೂ ಸಹ ಇರ್ತದೆ. ಸಂಜೆ ತನಕ ಸಹ ಊಟ ಇರ್ತದೆ. ಈಗ 6 ಗಂಟೆಗೆ ಪೂಜೆಗೆ ಬಂದವರಿಗೆ ಸಹ ಇವತ್ತು ಊಟ ಎಲ್ಲ ಸಂಜೆ ಇತ್ತು ನೋಡಿ. ಇದು ಸಹ ಇಲ್ಲಿ ಎಲ್ಲ ಪ್ರೇಯರ್ ಮಾಡ್ತಾ ಇದ್ದಾರೆ. 2-3 ಕಡೆಯಲ್ಲಿ ಪ್ರೇಯರ್ ಮಾಡ್ಬೋದು. ಇದು ಮೇಣದ ಬತ್ತಿ ಉರಿಸೋದು. ಮೇಣದ ಬತ್ತಿ ಉರಿಸಿ ಮತ್ತು ಇಲ್ಲಿ ನಮ್ಮದು ಮೇರಿ ಮಾತೆದು ಹೊರಗಡೆ ಒಂದು ಮೂರ್ತಿ ಉಂಟು. ಅದು ಪವಾಡ ಮೂರ್ತಿ. ಅಲ್ಲಿ ಎಲ್ಲರೂ ಸಹ ಬಂದು ಪೂಜೆ ಮಾಡ್ತಾರೆ. ಥ್ಯಾಂಕ್ ಯು ವೀಕ್ಷಕರೇ.